ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣವನ್ನ ಖಂಡಿಸಿ ಈಗ ರಾಜ್ಯಾದ್ಯಂತ ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದೆ. ನಿನ್ನೆಯಿಂದ ಗಮನಿಸ್ತಾ ಇದ್ದೀವಿ ನಾವು. ನೇಹಾ ಬರ್ಬರ ಹತ್ಯೆ ಖಂಡಿಸಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ವಿವಿಧ ಸಂಘಟನೆಗಳು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹಗಳು ಒತ್ತಾಯಗಳು ಜಾಸ್ತಿ ಆಗ್ತಾ ಇದೆ. ವಿವಿಧ ಸಂಘಟನೆಗಳು ಎಬಿವಿಪಿ ಆಗಿರಬಹುದು, ಸಾಕಷ್ಟು ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಕಾಲೇಜಿನ ಸ್ಟೂಡೆಂಟ್ಸ್ ಕೂಡ ಪ್ರತಿಭಟಿಸ್ತಾ ಇದ್ದಾರೆ. ಆರೋಪಿ ಫಯಾಜ್ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಫಯಾಜ್ನನ್ನ ತಕ್ಷಣವೇ ಗಲ್ಲಿಗೇರಿಸಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ಗಲ್ಲಿಗೆ ಹಾಕಬೇಕು, ಅವನ್ನ ನೇಣು ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂತಹ ಆಕ್ರೋಶದ ಮಾತುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಹಿಂದೂ ಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ರಾಜ್ಯಾದ್ಯಂತ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಹಿಂದೂ ಜಾಗರಣಾ ವೇದಿಕೆ, ಶ್ರೀರಾಮ್ ಸೇನೆ ಆಗಿರ್ಬೋದು, ಎಬಿವಿಪಿ, ವಿಶ್ವ ಹಿಂದೂ ಪರಿಷತ್ತು, ಕನ್ನಡ ಪರ ಸಂಘಟನೆಗಳು, ಹಲವು ಮುಸ್ಲಿಂ ಸಂಘಟನೆಗಳು ಕೂಡ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿದ್ದಾವೆ. ಪಕ್ಷಾತೀತವಾಗಿ ಈ ಪ್ರತಿಭಟನೆ ನಡೀತಾ ಇದೆ. ಫಯಾಜ್ನನ್ನ ನೇಣುಗಂಬಕ್ಕೇರಿಸಬೇಕು ಅನ್ನುವಂಥ ಒತ್ತಾಯಗಳು ಜಾಸ್ತಿ ಆಗ್ತಾ ಇದೆ. ಅವನ ಭಾವಚಿತ್ರವನ್ನು ಸುಟ್ಟು ಹಾಕ್ತಾ ಇದ್ದಾರೆ, ಚಪ್ಪಲಿಲಿ ಹೊಡಿತಾ ಇದ್ದಾರೆ. ಇಂತಹ ನೀಚ ಕೃತ್ಯ ಮಾಡಿದಂತಹ ಫಯಾಜ್ನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅನ್ನುವಂತಹ ಆಗ್ರಹಗಳು ಜಾಸ್ತಿ ಆಗ್ತಾ ಇದೆ. ಕಿಚ್ಚು ಜಾಸ್ತಿ ಆಗ್ತಿದೆ ರಾಜ್ಯಾದ್ಯಂತ. ನಿನ್ನೆಯಿಂದ ಹೊತ್ಕೊಂಡಿದೆ. BVB ಕಾಲೇಜಿನಲ್ಲೂ ಕೂಡ ನಾವು ಗಮನಿಸಿದ್ವಿ. ಹುಬ್ಬಳ್ಳಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಹುಬ್ಬಳ್ಳಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ವಿವಿಧ ಕನ್ನಡ ಪರ ಒಕ್ಕೂಟಗಳು ಬೀದಿಗಿಳಿದಿದ್ದಾವೆ. ಮಧ್ಯಭಾಗದಲ್ಲಿ ಬಳ್ಳಾರಿ ದೃಶ್ಯ ನೋಡ್ತಾ ಇದ್ದೀರಿ. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರ ಆಕ್ರೋಶದ ಘೋಷಣೆಗಳು ವಿಜಯಪುರದಲ್ಲಿ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿ ಸಂಘಟನೆಗಳು, ಕಾಲೇಜಿನ ಸ್ಟೂಡೆಂಟ್ಸ್ಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆಗಲೇಬೇಕು, ಗಲ್ಲು ಶಿಕ್ಷೆ ಆಗಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇನ್ನೊಮ್ಮೆ ಯಾವುದೇ ಗಂಡು ಮಗ ಹಿಂಗ ಮಾಡ್ಲಾರ್ದಂಗ ನಾವು ಮಾಡ್ಲೇಬೇಕಾಗಿದೆ. ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ ಅಯ್ಯಯ್ಯೋ. ಇವತ್ತ ಎಂಟು ಕೆಲಸ. ಮೂರನೇದ್ದು, ನಿಮಗೆ ಇದಾಗ ಧೈರ್ಯ ಇಲ್ಲ, ಬಿಡಿ. ಸಾರ್ವಜನಿಕ ಏನ್ ಸಿಗ್ತಾರೆ ಮೂರನೇ ಕೆಲಸ ಮಾಡಿಬಿಡ್ರು. ನಿಮ್ಗೆ ಆಡಕ್ಕಾಗಿಲ್ಲ, ನಿಮ್ಗೆ ಕಾನೂನು ತೊಡಕೈತೆ, ಎಲ್ಲಾರು ಕಾನೂನು ತೊಡಕೈತೆ. ಆದ್ರೆ ಮದ ಬ್ಯಾಂಕ್ ಕೇಳಿದ್ರೆ ತೊಡಕ ಯಾವುದು ತೊಡಕೆ ಆಗಿಲ್ಲ. ಹಿಂಗಾಗಿ ಒಂದು ಧರ್ಮ ನೀವು ಪುಸ್ತಕವನ್ನು ಕೊಟ್ಟು ಒಂದು ಧರ್ಮ ಹೆಚ್ಚಿಗೆ ಹೊಂದಿದ್ದೀರಿ. ಆಗಲಿ. ಆದ್ರೆ ನೀವೇನಿಲ್ಲ ಅಂತಂದ್ರೆ ಈಗ ಅವ್ರು ಹೊರಗಡೆ ಬಿಟ್ಬಿಡ್ರಿ. ಸಾರ್ವಜನಿಕ ಏನು ಶಿಕ್ಷಣ ಕೊಡ್ತಾರೋ, ಏನು ಹೆಗಲ ಮೇಲೆ ತಗೊಂಡು ಹೆಂಗೆ ಅಂತಾರ ನೋಡೋಣ. ಪಬ್ಲಿಕ್ ಏನಂತದ ಇವತ್ತ ನೇಹಾ ಅವ್ರ ಮನೆಯೊಳಗ ನಾವಿದ್ರ ಜಾತಿ ಬೇಡ, ಪಕ್ಷ ಬೇಡ. ನಮ್ ಇವತ್ತಿನ ಪರಿಸ್ಥಿತಿ ಹೆಂಗೈತಪ್ಪ ಅಂತ, ಇವತ್ತು ಕಾಲೇಜ್ ಹುಡುಗರು ಮೊದಲ ತಿಳಿಯಾಕಿದ್ದ ಈಗಿನ ವಾತಾವರಣ ಏನಿಲ್ಲ ಅಂತ ಮನೆಯೊಳಗಿನ ಹೆಣ್ಣು ಮಕ್ಕಳಿಗೆ ಹೊರಗಡೆ ಬರೋಕೆ ಬರುವಂತ ಒಂದು ಇದು ಆಗ್ಯದ ವಾತಾವರಣ ಬೆಳೆದ್ಬಿಡ್ತಾರೆ.